ಎಲ್ಲರಿಗೂ ಶುಭ ಶನಿವಾರದ ನಮಸ್ಕಾರಗಳು. ಇವತ್ತಿನ ಸಂಭ್ರಮ ಶನಿವಾರದ ಕಾರ್ಯಕ್ರಮದಲ್ಲಿ ನಮ್ಮ ಸ್ನೇಹಿತರು ನಿಮಗೆ ಸಾರ್ವಜನಿಕ ಸೌಕರ್ಯಗಳು ಹಾಗೂ ಜವಾಬ್ದಾರಿ ಕುರಿತು ತಿಳಿಸಿಕೊಡುತ್ತಾರೆ. ಬನ್ನಿ ನೋಡೋಣ. ಸಾರ್ವಜನಿಕ ಸೌಕರ್ಯಗಳು ಮತ್ತು ನಮ್ಮ ಜವಾಬ್ದಾರಿಗಳು. ಸಾರ್ವಜನಿಕ ಸೌಕರ್ಯಗಳಾದ ಬಸ್ ನಿಲ್ದಾಣ, ಗ್ರಂಥಾಲಯ, ಸರಕಾರಿ ಶಾಲೆ, ಸರಕಾರಿ ಆಸ್ಪತ್ರೆ, ಉದ್ಯಾನವನ ಹಾಗೂ ದೇವಸ್ಥಾನ ಇವೆಲ್ಲವುಗಳನ್ನು ಕಾಪಾಡುವುದು ನಮ್ಮ ಜವಾಬ್ದಾರಿ ಮತ್ತು ನಾವೆಲ್ಲರೂ ಇವುಗಳ ಬಗ್ಗೆ ಮುಖ್ಯವಾಗಿ ತಿಳಿಯಲೇಬೇಕು. ಬನ್ನಿ ತಿಳಿಯೋಣ. ಕೀರ್ತಿ ಶಾಂಭವಿ ಬರ್ರಿ, ಅಲ್ಲಿ ಬಸ್ ಸ್ಟಾಪ್ ಐತಿ, ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ತಗೋಣ. ಹಾಂ ಬರ್ರಿ, ಹೋಗಿ ಕೊಡ್ರೋಣ. ಇಲ್ಲಿ ಬಸ್ ನಿಲ್ದಾಣದಾಗ ಕೆಲವೊಂದು ನಿಯಮಗಳದಾವು, ಅವುಗಳನ್ನು ಓದಿ ನಾವು ತಿಳ್ಕೊಳ್ಳೋಣ ಬರ್ರಿ. ನೋ ಪಾರ್ಕಿಂಗ್, ಸರಗಳ್ಳರಿರುವರು ಎಚ್ಚರಿಕೆ, ಎಲೆ ಅಡಿಕೆ ತಿಂದು ಉಗುಳಬಾರದು, ಇವೆಲ್ಲವುಗಳನ್ನು ನಾವು ಪಾಲಿಸಬೇಕು. ಆದ್ರೆ ನಮ್ಮ ಜನ ಬಸ್ ಸ್ಟಾಪ್ಗಳನ್ನು ಕಸದ ತೊಟ್ಟಿ ಮಾಡಿಬಿಟ್ಟಿದ್ದಾರೆ. ಅಲ್ಲೇ ಉಗುಳೋದು, ಅಲ್ಲೇ ಎಲ್ಲ ಕಸಗಳನ್ನು ಚೆಲ್ಲೋದು, ಯಾವ ಬಸ್ ಸ್ಟಾಪ್ದಾಗ ನೋಡಿದ್ರೆ ಬರೀ ಇದ್ದಕತ್ತಿ. ಈ ನಮ್ಮ ಜನಕ್ಕೆ ಯಾವಾಗ ಬುದ್ಧಿ ಬರ್ತಿತ್ತೋ ಏನೋ. ಇಲ್ಲಿ ಖಾಸಗಿ ವಾಹನಗಳನ್ನು ನಿಲ್ಲಿಸಬಾರದು, ನೋ ಪಾರ್ಕಿಂಗ್ ಅಂತ ಬರೆದಿರ್ತಾರೆ. ಆದ್ರೆ ಎಲ್ಲ ಗಾಡಿಗಳನ್ನ ಅಲ್ಲಿ ನಿಲ್ಲಿಸಿರ್ತಾರೆ. ಈ ರೀತಿ ನಾವು ನಿಯಮಗಳನ್ನ ಉಲ್ಲಂಘಿಸಬಾರ್ದು. ರೂಲ್ಸ್ ಅಂತಾಗ, ಆದರೆ ಈಗಿನ ಕಾಲದ ಒಬ್ಬರು ರೂಲ್ಸ್ ಫಾಲೋ ಮಾಡೋದಿಲ್ಲ, ಎಲ್ಲರೂ ರೂಲ್ಸ್ ಬ್ರೇಕ್ ಮಾಡ್ತಾರೆ. ಹೌದು, ನೀ ಹೇಳಿದ ಕರೆ. ಆದ್ರೆ ಬಸ್ ನಿಲ್ದಾಣ ಸಾರ್ವಜನಿಕ ಆಸ್ತಿ ಐತಿ, ಅದನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು, ಅದನ್ನು ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯ. ಆದರೆ ಏನು ಮಾಡೋದು, ನಮ್ಮ ಜನಕ್ಕೆ ಇದೆಲ್ಲ ಅರ್ಥ ಆಗಬೇಕಲ್ಲ. ಸರಿ ಆಯ್ತು, ಬರೀ ನಾವೀಗ ಮನೆಗೆ ಹೋಗೋಣ.